ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಬುಚ್ವಿಲ್ ಮೋರ್ ಮರಳಿ ಭೂಮಿಗೆ ಬರೋದಕ್ಕೆ ದಿನಗಣನೆ ಶುರುವಾಗಿದೆ. ಕೇವಲ 8 ದಿನಕ್ಕೆ ಅಂತ ಹೋಗಿದ್ದವರು ಅಲ್ಲೇನೆ 9 ತಿಂಗಳು ಕಳೆಯುವಂತಾಗಿತ್ತು. ನಾಸಾ ಸ್ಪೇಸಿಕ್ಸ್ Q10 ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನು ಯಶಸ್ವಿಯಾಗಿ ತಲುಪಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಮಾರ್ಚ್ 19ನೇ ತಾರೀಕು ಅಮೆರಿಕದ ಫ್ಲಾರಿಡಾದ ಕರಾವಳಿಗೆ ಇವರುಗಳು ಮರಳುವ ಸಾಧ್ಯತೆ ಇದೆ. 9 ತಿಂಗಳ ಬಳಿಕ ಸುನೀತಾಗೆ ಹೊಸ ಬೆಳಕು. ಸುನೀತಾ ಜೊತೆ ಸೇರಿದ 4 ಜನರ ತಂಡ. ಇದು ಒಂದು 2 ದಿನಗಳ ಕಾಯುವಿಕೆ ಅಲ್ಲ, ಸತತ 9 ತಿಂಗಳಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಸುನೀತಾ ವಿಲಿಯಮ್ಸ್ ಕಾದು ಕುಳಿತಿದ್ರು. ಕೊನೆಗೂ ಆ ಕಾತರ, ಕುತೂಹಲ, ಕಾಯುವಿಕೆಯ ಸಮಯ ಬಂದೇ ಬಿಟ್ಟಿದೆ. ಇಂದು ಬೆಳಗ್ಗೆ ನಾಸಾ ಸ್ಪೇಸ್ ಎಕ್ಸ್ Q10 ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನ ಯಶಸ್ವಿಯಾಗಿ ತಲುಪಿದೆ. ಹೌದು, ಭಾರತೀಯ ಕಾಲಮಾನ ಇಂದು ಬೆಳಗ್ಗೆ 9:40ಕ್ಕೆ ನಾಸಾ ಸ್ಪೇಸ್ ಎಕ್ಸ್ನಲ್ಲಿ ಪ್ರಯಾಣಿಸಿದ Q10 ಸದಸ್ಯರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶವನ್ನು ತಲುಪಿದ್ದಾರೆ. ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ISSಗೆ ತಲುಪಿದ್ದು ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ ಮೋರ್ ಸಂಭ್ರಮದಿಂದ ಸ್ವಾಗತ ಮಾಡಿದ್ದಾರೆ. ನಾಸಾ ಸ್ಪೇಸ್ ಎಕ್ಸ್ Q10 ಮಿಷನ್ನಲ್ಲಿ ಒಟ್ಟು 4 ಗಗನಯಾತ್ರಿಗಳು ಭಾಗಿಯಾಗಿದ್ದಾರೆ. ನಾಸಾದಿಂದ ಹ್ಯಾನೆ ಮೆಕ್ಲೇನ್, ನಿಕೋಲ್ ಆರಿಯಾಸ್, ಜಪಾನ್ನ ತಕುಯಾ ಒನಿಶಿ ಮತ್ತು ರಷ್ಯಾದ ಕಿರಿಲ್ ಟೆಸ್ಕಾವ್ ISSI ನಿಲ್ದಾಣವನ್ನು ತಲುಪಿದ್ದಾರೆ. ನಾಸಾ ಸ್ಪೇಸ್ ಎಕ್ಸ್ Q10 ಸದಸ್ಯರು ISS ತಲುಪುತ್ತಿದ್ದಂತೆ ಸೆಲೆಬ್ರೇಷನ್ ಮಾಡಿದ್ದಾರೆ. ಸುನೀತಾ ವಿಲಿಯಮ್ಸ್ ಸೇರಿ ಎಲ್ಲಾ ಗಗನಯಾತ್ರಿಗಳು ಗ್ರೂಪ್ ಫೋಟೋಗೆ ಪೋಸ್ ಕೊಟ್ಟಿದ್ದು ಸಂತಸದ ಈ ಕ್ಷಣಗಳ ವಿಡಿಯೋವನ್ನ ನಾಸಾ ಹಂಚಿಕೊಂಡಿದೆ. ಈ 4 ಸೇರ್ಪಡೆಯಿಂದಾಗಿ ಒಟ್ಟು 11 ಸದಸ್ಯರು ಸದ್ಯ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಉಳಿದುಕೊಂಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಬಾಹ್ಯಾಕಾಶ ನಿಲ್ದಾಣದಿಂದ Q9ನ 4 ಸದಸ್ಯರು ವಾಪಸ್ ಬರಲಿದ್ದಾರೆ. ಅದರಲ್ಲಿ ನಾಸಾದ ನಿಕ್ ಹೆಂಗ್, ಸುನೀತಾ ವಿಲಿಯಮ್ಸ್, ಬುಚ್ ವಿಲ್ ಮೋರ್ ಮತ್ತು ಗಾರ್ಬಾನೋ ವಾಪಸ್ ಬರಲಿದ್ದಾರೆ. ಇದರಲ್ಲಿ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ ಮೋರ್ ಕೇವಲ 8 ದಿನಕ್ಕೆಂದು ಹೋಗಿದ್ದವರು ಅಲ್ಲಿಯೇ 9 ತಿಂಗಳು ಕಳೆಯುವಂತಾಗಿದೆ. ಇದೀಗ ಭೂಮಿಗೆ ವಾಪಸ್ ಆಗುತ್ತಿರುವುದು ಎಲ್ಲರಿಗೂ ಸಂತಸ ತಂದಿದೆ. ಇದೀಗ ಭೂಮಿಯಲ್ಲಿ ಸುನೀತಾ ವಿಲಿಯಮ್ಸ್ ಅವರನ್ನ ಸ್ವಾಗತ ಮಾಡುವಂತಹ ಸಮಯ. ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ಗೆ ಇದು ಹೊಸ ಬೆಳಕು. 9 ತಿಂಗಳ ಬಳಿಕ ಹೇಗಿರ್ಬೋದಲ್ವಾ, 9 ತಿಂಗಳು ಸ್ಪೇಸ್ ಅಲ್ಲಿ ಇದ್ಬಿಟ್ಟು ನಾವು ನೋಡ್ತಾ ಇದ್ರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರೇನೆ ಗೊತ್ತಾಗತ್ತೆ ಅಲ್ಲಿ ಜೀವನ ಹೇಗಿದ್ದಿರ್ಬೇಕು ಅಂತ. 9 ತಿಂಗಳ ಬಳಿಕ ಭೂಮಿಗೆ ಮರಳೋದಕ್ಕೆ ದಿನಗಣನೆ, ಕ್ಷಣಗಣನೆ ನಡೀತಾ ಇದೆ. ನಾಸಾ ಸ್ಪೇಸ್ ಎಕ್ಸ್ ನಲ್ಲಿ ಪ್ರಯಾಣಿಸಿದಂತಹ Q10 ಸದಸ್ಯರು ಇವ್ರನ್ನ ಕರ್ಕೊಂಡ್ಬರ್ತಾರೆ. ISS ಜೊತೆ ಸ್ಪೇಸ್ ಎಕ್ಸ್ ಗಗನ ನೌಕೆಯ ಡಾಕಿಂಗ್ ಯಶಸ್ವಿಯಾಗಿ ಆಗಿದೆ. ಹಾಗಾಗಿ ಕರ್ಕೊಂಡು ಬರ್ತಾರೆ. ಭೂಮಿಗೆ ಮರಳಲಿರುವ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ ಮೋರ್ ಹೇಗಿರುತ್ತೆ ಅವರ ಅನುಭವ, ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋದಕ್ಕೆ ವಿಜ್ಞಾನ ಜಗತ್ತು ಕಾಯ್ತಾ ಇದೆ. ನಾಸಾ ಪ್ರಕಾರ ಮಾರ್ಚ್ 19ನೇ ತಾರೀಕು ಭೂಮಿಗೆ ಇವರು ಮರಳೋ ನಿರೀಕ್ಷೆ ಇದೆ. ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ನಿನ್ನೆ ಉಡಾವಣೆ ಆಗಿರತಕ್ಕಂಥದ್ದು. ಸ್ಪೇಸ್ ಎಕ್ಸ್ ಫಾಲ್ಕನ್ ನಲ್ಲಿ 4 ಗಗನಯಾತ್ರಿಗಳು ಪ್ರಯಾಣ ಮಾಡಿದ್ರು. ರಾಕೆಟ್ ಇವತ್ತು ಬೆಳಗ್ಗೆ ISS ಜೊತೆ ಡಾಕಿಂಗ್ ಯಶಸ್ವಿಯಾಗಾಯಿತು. ಸೊ ಹಾಗಾಗಿ ಅದರ ಒಳಗಡೆ ಹೋಗಿ ಇವ್ರನ್ನೆಲ್ಲ ಏನು ISS ಅಲ್ಲಿ ಇದ್ದಂತಹ ಇತರೆ ಸುನೀತಾ ವಿಲಿಯಮ್ಸ್ ಇರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು ಅವ್ರನ್ನೆಲ್ಲ ಹಗ್ ಮಾಡಿದ್ರು. ಮಾರ್ಚ್ 19ನೇ ತಾರೀಕು ಫ್ಲಾರಿಡಾದ ಕರಾವಳಿಗೆ ಇವರು ಮರಳುವ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಬುಚ್ವಿಲ್ ಮೋರ್ ಮರಳಿ ಭೂಮಿಗೆ ಬರೋದಕ್ಕೆ ದಿನಗಣನೆ ಶುರುವಾಗಿದೆ. ಕೇವಲ 8 ದಿನಕ್ಕೆ ಅಂತ ಹೋಗಿದ್ದವರು ಅಲ್ಲೇನೆ 9 ತಿಂಗಳು ಕಳೆಯುವಂತಾಗಿತ್ತು. ನಾಸಾ ಸ್ಪೇಸಿಕ್ಸ್ Q10 ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನು ಯಶಸ್ವಿಯಾಗಿ ತಲುಪಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಮಾರ್ಚ್ 19ನೇ ತಾರೀಕು ಅಮೆರಿಕದ ಫ್ಲಾರಿಡಾದ ಕರಾವಳಿಗೆ ಇವರುಗಳು ಮರಳುವ ಸಾಧ್ಯತೆ ಇದೆ. 9 ತಿಂಗಳ ಬಳಿಕ ಸುನೀತಾಗೆ ಹೊಸ ಬೆಳಕು. ಸುನೀತಾ ಜೊತೆ ಸೇರಿದ 4 ಜನರ ತಂಡ.
ಇದು ಒಂದು 2 ದಿನಗಳ ಕಾಯುವಿಕೆ ಅಲ್ಲ, ಸತತ 9 ತಿಂಗಳಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಸುನಿತಾ ವಿಲಿಯಮ್ಸ್ ಕಾದು ಕುಳಿತಿದ್ರು. ಕೊನೆಗೂ ಆ ಕಾತರ, ಕುತೂಹಲ, ಕಾಯುವಿಕೆಯ ಸಮಯ ಬಂದೇ ಬಿಟ್ಟಿದೆ. ಇಂದು ಬೆಳಗ್ಗೆ ನಾಸಾ ಸ್ಪೇಸ್ ಎಕ್ಸ್ ಕ್ರೂ 10 ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನ ಯಶಸ್ವಿಯಾಗಿ ತಲುಪಿದೆ. ಹೌದು, ಭಾರತೀಯ ಕಾಲಮಾನ ಇಂದು ಬೆಳಗ್ಗೆ 9:40ಕ್ಕೆ ನಾಸಾ ಸ್ಪೇಸ್ ಎಕ್ಸ್ನಲ್ಲಿ ಪ್ರಯಾಣಿಸಿದ ಕ್ರೂ 10 ಸದಸ್ಯರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶವನ್ನು ತಲುಪಿದ್ದಾರೆ. ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಐಎಸ್ಎಸ್ಗೆ ತಲುಪಿದ್ದು ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ ಮೋರ್ ಸಂಭ್ರಮದಿಂದ ಸ್ವಾಗತ ಮಾಡಿದ್ದಾರೆ. ನಾಸಾ ಸ್ಪೇಸ್ ಎಕ್ಸ್ ಕ್ರೂ 10 ಮಿಷನ್ನಲ್ಲಿ ಒಟ್ಟು 4 ಗಗನಯಾತ್ರಿಗಳು ಭಾಗಿಯಾಗಿದ್ದಾರೆ. ನಾಸಾದಿಂದ ಹ್ಯಾನೆ ಮೆಕ್ಲೇನ್, ನಿಕೋಲ್ ಆರಿಯಾಸ್, ಜಪಾನ್ನ ತಕುಯಾ ಒನಿಶಿ ಮತ್ತು ರಷ್ಯಾದ ಕಿರಿಲ್ ಟೆಸ್ಕಾವ್ ಐಎಸ್ಎಸ್ಐ ನಿಲ್ದಾಣವನ್ನು ತಲುಪಿದ್ದಾರೆ. ನಾಸಾ ಸ್ಪೇಸ್ ಎಕ್ಸ್ ಕ್ರೂ 10 ಸದಸ್ಯರು ಐಎಸ್ಎಸ್ ತಲುಪುತ್ತಿದ್ದಂತೆ ಸೆಲೆಬ್ರೇಷನ್ ಮಾಡಿದ್ದಾರೆ. ಸುನಿತಾ ವಿಲಿಯಮ್ಸ್ ಸೇರಿ ಎಲ್ಲಾ ಗಗನಯಾತ್ರಿಗಳು ಗ್ರೂಪ್ ಫೋಟೋಗೆ ಪೋಸ್ ಕೊಟ್ಟಿದ್ದು ಸಂತಸದ ಈ ಕ್ಷಣಗಳ ವಿಡಿಯೋವನ್ನ ನಾಸಾ ಹಂಚಿಕೊಂಡಿದೆ. ಈ 4ರ ಸೇರ್ಪಡೆಯಿಂದಾಗಿ ಒಟ್ಟು 11 ಸದಸ್ಯರು ಸದ್ಯ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಉಳಿದುಕೊಂಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಬಾಹ್ಯಾಕಾಶ ನಿಲ್ದಾಣದಿಂದ ಕ್ರೂ 9ನ 4 ಸದಸ್ಯರು ವಾಪಸ್ ಬರಲಿದ್ದಾರೆ. ಅದರಲ್ಲಿ ನಾಸಾದ ನಿಕ್ ಹೆಗ್, ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ ಮೋರ್ ಮತ್ತು ಗಾರ್ಬಾನೋ ವಾಪಸ್ ಬರಲಿದ್ದಾರೆ. ಇದರಲ್ಲಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ ಮೋರ್ ಕೇವಲ 8 ದಿನಕ್ಕೆಂದು ಹೋಗಿದ್ದವರು ಅಲ್ಲಿಯೇ 9 ತಿಂಗಳು ಕಳೆಯುವಂತಾಗಿದೆ. ಇದೀಗ ಭೂಮಿಗೆ ವಾಪಸ್ ಆಗುತ್ತಿರುವುದು ಎಲ್ಲರಿಗೂ ಸಂತಸ ತಂದಿದೆ. ಇದೀಗ ಭೂಮಿಯಲ್ಲಿ ಸುನಿತಾ ವಿಲಿಯಮ್ಸ್ ಅವರನ್ನ ಸ್ವಾಗತ ಮಾಡುವಂತಹ ಸಮಯ. ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ಗೆ ಇದು ಹೊಸ ಬೆಳಕು. 9 ತಿಂಗಳ ಬಳಿಕ ಹೇಗಿರ್ಬೋದಲ್ವಾ, 9 ತಿಂಗಳು ಸ್ಪೇಸ್ ಅಲ್ಲಿ ಇದ್ಬಿಟ್ಟು ನಾವು ಅವ್ರು ನೋಡ್ತಾ ಇದ್ರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರೇನೆ ಗೊತ್ತಾಗತ್ತೆ ಅಲ್ಲಿ ಜೀವನ ಹೇಗಿದ್ದಿರ್ಬೇಕು ಅಂತ. 9 ತಿಂಗಳ ಬಳಿಕ ಭೂಮಿಗೆ ಮರಳೋದಕ್ಕೆ ದಿನಗಣನೆ, ಕ್ಷಣಗಣನೆ ನಡೀತಾ ಇದೆ. ನಾಸಾ ಸ್ಪೇಸ್ ಎಕ್ಸ್ ನಲ್ಲಿ ಪ್ರಯಾಣಿಸಿದಂತಹ ಕ್ರೂ 10 ಸದಸ್ಯರು ಇವ್ರನ್ನ ಕರ್ಕೊಂಡ್ ಬರ್ತಾರೆ. ಐಎಸ್ಎಸ್ ಜೊತೆ ಸ್ಪೇಸ್ ಎಕ್ಸ್ ಗಗನ ನೌಕೆಯ ಡಾಕಿಂಗ್ ಯಶಸ್ವಿಯಾಗಿ ಆಗಿದೆ. ಹಾಗಾಗಿ ಕರ್ಕೊಂಡ್ ಬರ್ತಾರೆ. ಭೂಮಿಗೆ ಮರಳಲಿರುವ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಹೇಗಿರುತ್ತೆ ಅವರ ಅನುಭವ, ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋದಕ್ಕೆ ವಿಜ್ಞಾನ ಜಗತ್ತು ಕಾಯ್ತಾ ಇದೆ. ನಾಸಾ ಪ್ರಕಾರ ಮಾರ್ಚ್ 19ನೇ ತಾರೀಕು ಭೂಮಿಗೆ ಇವರು ಮರಳೋ ನಿರೀಕ್ಷೆ ಇದೆ. ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ನಿನ್ನೆ ಉಡಾವಣೆ ಆಗಿರತಕ್ಕಂಥದ್ದು. ಸ್ಪೇಸ್ ಎಕ್ಸ್ ಫಾಲ್ಕನ್ ನಲ್ಲಿ 4 ಗಗನಯಾತ್ರಿಗಳು ಪ್ರಯಾಣ ಮಾಡಿದ್ರು. ರಾಕೆಟ್ ಇವತ್ತು ಬೆಳಗ್ಗೆ ಐಎಸ್ಎಸ್ ಜೊತೆ ಡಾಕಿಂಗ್ ಯಶಸ್ವಿಯಾಗಾಯಿತು. ಸೊ ಹಾಗಾಗಿ ಅದರ ಒಳಗಡೆ ಹೋಗಿ ಇವ್ರನ್ನೆಲ್ಲ ಏನು ಐಎಸ್ಎಸ್ ಅಲ್ಲಿ ಇದ್ದಂತಹ ಇತರೆ ಸುನಿತಾ ವಿಲಿಯಮ್ಸ್ ಇರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು ಅವ್ರನ್ನೆಲ್ಲ ಹಗ್ ಮಾಡಿದ್ರು. ಮಾರ್ಚ್ 19ನೇ ತಾರೀಕು ಫ್ಲಾರಿಡಾದ ಕರಾವಳಿಗೆ ಇವರು ಮರಳುವ ಸಾಧ್ಯತೆ ಇದೆ.